ನಮಸ್ಕಾರ. ಮುಖ್ಯಾಂಶಗಳು. ದೇಶವನ್ನು ಕೊರೋನಾ ಸೋಂಕಿನಿಂದ ಮುಕ್ತಗೊಳಿಸಲು ಪ್ರತಿಯೊಬ್ಬರೂ ಲಸಿಕೆ ಪಡೆಯುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ನೆರೆ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಳ, ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚನೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ನೂತನ ಅನ್ವೇಷಣೆಗಳು ದೇಶದ ಅಭಿವೃದ್ಧಿಗೆ ಸಹಕಾರಿ, ಸಮಾಜದ ಸುಧಾರಣೆಗೆ ಯುವಜನರ ಸಹಭಾಗಿತ್ವ ಅತ್ಯಗತ್ಯ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ಹಾಗೂ 2019-20 ಸಾಲಿನ ಸರಕು ಮತ್ತು ಸೇವಾ ತೆರಿಗೆಯ ಜಿಎಸ್ಟಿಆರ್ 9(9)ಸಿ ಪಾವತಿ ತಿಂಗಳಾಂತ್ಯದವರೆಗೆ ವಿಸ್ತರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿಂದು ಕೋವಿಡ್-19 ಲಸಿಕೆಯ ಮೊದಲ ಡೋಸ್ ಪಡೆದರು. ಈ ಸಂದರ್ಭದಲ್ಲಿ ಭಾರತೀಯ ಏಮ್ಸ್ನ ನಿರ್ದೇಶಕ ರಂದೀಪ್ ಗುಲೇರಿಯಾ ಉಪಸ್ಥಿತರಿದ್ದರು. ಪ್ರಧಾನಿ ಲಸಿಕೆ ಪಡೆದಿರುವ ಕುರಿತು ಮಾಹಿತಿ ಹಂಚಿಕೊಂಡಿದ್ದು, ದೇಶವನ್ನು ಕೊರೋನಾ ಮುಕ್ತವಾಗಿಸೋಣ, ಪ್ರತಿಯೊಬ್ಬರೂ ಲಸಿಕೆ ಪಡೆದುಕೊಳ್ಳುವುದು ಅತ್ಯವಶ್ಯ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿ ಅವರಿಗೆ ಲಸಿಕೆ ನೀಡಿದ ಶುಶ್ರೂಷಕಿ ನಿವೇದಾ, ಏಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರಧಾನಿ ಅವರಿಗೆ ಇಂದು ಕೊರೋನಾ ಲಸಿಕೆ ನೀಡಿರುವುದು ಸಂತಸ ತಂದಿದೆ. ಕೋವ್ಯಾಕ್ಸಿನ್ ಲಸಿಕೆ ನೀಡಿದ್ದು 28 ದಿನಗಳ ನಂತರ ಪ್ರಧಾನಿ ಅವರಿಗೆ 2ನೇ ಡೋಸ್ ನೀಡಲಾಗುವುದು ಎಂದು ತಿಳಿಸಿದರು. तो सर को वैक्सीनेट करने के लिए मुझे बुलाया गया था और इधर आने के बाद पता चला कि सर आ रहे हैं. सर से मिलकर अच्छा लगा. सर ने अच्छी बात की है. सर को भारत बायोटेक की कोवैक्सीन दिया गया है फर्स्ट डोज. अभी 28 डेज में सेकेंड डोज पेंडिंग है. तो और पूछताछ की है सर हम कहाँ से बिलोंग करते वगैरह. बात हुए सर से और वैक्सीन देने के बाद सर ने बोला लगा भी दिए पता भी नहीं चला करके. I think it's very nice to see sir. Today only I came to know. Morning. Today morning only. Just very nice. Sir also is very comfortable. ರಾಜ್ಯದ ಎಲ್ಲ ಕೊರೋನಾ ವಾರಿಯರ್ಗಳು ಕೋವಿಡ್-19 ಲಸಿಕೆ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ. ದೆಹಲಿಯಲ್ಲಿಂದು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ನ ಮೊದಲ ಡೋಸ್ ಪಡೆದುಕೊಂಡಿರುವ ವಿಷಯವನ್ನು ತಮ್ಮ ಟ್ವೀಟ್ನಲ್ಲಿ ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿ, 2ನೇ ಹಂತದಲ್ಲಿ ಲಸಿಕೆ ಪಡೆಯಲು ಅರ್ಹರಾಗಿರುವ ಎಲ್ಲರೂ ಚುಚ್ಚುಮದ್ದು ಹಾಕಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಸಹ ಪ್ರಧಾನಿ ಅವರು ಇಂದು ಬೆಳಗ್ಗೆ ಕೋವಿಡ್-19 ಲಸಿಕೆ ಪಡೆದುಕೊಂಡಿದ್ದು, ಇದು ಎಲ್ಲರಿಗೂ ಮಾದರಿಯಂತಿದೆ. ಇಡೀ ದೇಶದ ಜನತೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಈ ಸಾಂಕ್ರಾಮಿಕ ರೋಗದ ನಿರ್ಮೂಲನೆಯತ್ತ ನಾವೆಲ್ಲ ಸಾಗಬೇಕಾಗಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದಿನಿಂದ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ 45 ವರ್ಷ ದಾಟಿದವರಿಗೆ ಕೋವಿಡ್-19 ಲಸಿಕೆ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ದೇಶಾದ್ಯಂತ 10,000 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ 20,000 ಖಾಸಗಿ ಆಸ್ಪತ್ರೆಗಳಲ್ಲೂ ಲಸಿಕೆ ನೀಡಲಾಗುತ್ತಿದ್ದು, ಇಲ್ಲಿ 1 ಡೋಸ್ ಲಸಿಕೆಗೆ ₹250 ನಿಗದಿಪಡಿಸಲಾಗಿದೆ. ಇಂದು ಬೆಳಗ್ಗೆ 9 ಗಂಟೆಯಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು, ಸಾರ್ವಜನಿಕರು www.cowin.gov.in ಜಾಲತಾಣದ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕೋವಿನ್ 2.0 ಪೋರ್ಟಲ್ ಅಥವಾ ಆರೋಗ್ಯ ಸೇತು ಆಪ್ನಲ್ಲಿ ಸ್ವಯಂ ನೋಂದಣಿ ಮಾಡಿಕೊಂಡು ಈ ಸೌಲಭ್ಯ ಪಡೆಯಬಹುದಾಗಿದೆ. ಕೊರೋನಾ ನಿರೋಧಕ ಲಸಿಕೆ ಅಭಿಯಾನದ ಈ ಹಂತದಲ್ಲಿ ಸಾರ್ವಜನಿಕರು ಲಸಿಕಾ ಕೇಂದ್ರಗಳಿಗೆ ತೆರಳಿ ನೋಂದಣಿ ಮಾಡಿಕೊಳ್ಳುವ ಅವಕಾಶವನ್ನು ಕೇಂದ್ರ ಸರ್ಕಾರ ಒದಗಿಸಿದೆ. ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ 45 ವರ್ಷದಿಂದ 59 ವರ್ಷದವರೆಗಿರುವವರು ಗುರುತಿನ ಚೀಟಿ ಮತ್ತು ವಯಸ್ಸಿನ ಪ್ರಮಾಣಪತ್ರ ಹಾಗೂ ಗಂಭೀರ ಕಾಯಿಲೆಗಳನ್ನು ದೃಢಪಡಿಸುವ ಪ್ರಮಾಣಪತ್ರ ತೋರಿಸಿ ಉಚಿತವಾಗಿ ಲಸಿಕೆ ಪಡೆಯಬಹುದು. ರಾಜ್ಯದಲ್ಲಿ 2ನೇ ಹಂತದ ಕೊರೋನಾ ಸೋಂಕಿಗೆ ಲಸಿಕೆ ನೀಡುವ ಅಭಿಯಾನ ಆರಂಭವಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ಆರೋಗ್ಯ, ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಲಸಿಕೆ ನೀಡಿಕೆಗೆ ಚಾಲನೆ ನೀಡಿದರು. ಈ ವೇಳೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸುಧಾಕರ್, ರಾಜ್ಯದ ಜನರು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು.
ಹೀಗಾಗಿ ಅರ್ಹರು ಮುಂದೆ ಬಂದು ಲಸಿಕೆ ಪಡೆದಾಗ ಕೋವಿಡ್ ಸೋಂಕನ್ನು ರಾಜ್ಯದಲ್ಲಿ ಅತಿ ಶೀಘ್ರವೇ ನಿರ್ಮೂಲನೆ ಮಾಡಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಲಸಿಕೆ ಪಡೆಯಲು ಆನ್ಲೈನ್ ಮೂಲಕ ನೋಂದಣಿ ಮಾಡಬೇಕು. ಓದು ಬರಹ ಬಾರದ ಬಂದಿ ಲಸಿಕೆ ನೀಡಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮ ವಿವರಗಳನ್ನು ನಮೂದಿಸಿ ಲಸಿಕೆ ಪಡೆಯಬಹುದಾಗಿದೆ. ಈ ಬಗ್ಗೆ ಜನರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಅವರು ವಿವರಿಸಿದರು. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಪ್ರತಿನಿತ್ಯ ಕೊರೋನಾ ಸೋಂಕು ಪ್ರಕರಣ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಆ ರಾಜ್ಯದಿಂದ ಬರುವ ಪ್ರಯಾಣಿಕರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ನೆಗೆಟಿವ್ ಪ್ರಮಾಣ ಪತ್ರ ಹೊಂದಿರಬೇಕು ಎಂದು ಅವರು ತಿಳಿಸಿದರು. ಲಸಿಕೆ ಕೊಡೋ ಕೇಂದ್ರಗಳನ್ನು ಗುರುತಿಸಿದ್ದೀವಿ. ಆ ಕೇಂದ್ರಗಳಲ್ಲಿ ನೇರವಾಗಿ ಅವರೇ ಹೋಗಿ ಅಲ್ಲೇ ನಮೂದು ಮಾಡ್ಕೋಬೋದು, ಇಲ್ಲ ಅವರ ವಿವರಗಳನ್ನು ಕೊಟ್ಟು ಅಲ್ಲೇ ತೆಗೆದುಕೋಬೋದು. ಅದಕ್ಕೇ ಇವತ್ತು ಅಂತಾರಾಜ್ಯ ಗಡಿಗಳಲ್ಲಿ ನಾವು ಭಾಳ ವಿಶೇಷ ಆಸಕ್ತಿಯನ್ನು ವಹಿಸಿದ್ದೇವೆ. ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ. ಯಾರು ಪ್ರಯಾಣಿಕರು ಆಯಾ ರಾಜ್ಯಗಳಲ್ಲಿಂದ ಬರ್ತಾ ಇದ್ದಾರೆ ಅವರಿಗೆ ನಾವು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಕ್ರಮಗಳನ್ನು ಬಿಗಿಯಾಗಿ ತೆಗೆದುಕೊಳ್ತಾ ಇದ್ದೀವಿ. 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ 45 ವರ್ಷ ದಾಟಿದವರಿಗೆ ಕೋವಿಡ್-19 ಲಸಿಕೆ ನೀಡುವ ಪ್ರಕ್ರಿಯೆಗೆ ರಾಜ್ಯಾದ್ಯಂತ ಚಾಲನೆ ದೊರೆತಿದ್ದು, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಚುಚ್ಚುಮದ್ದು ನೀಡಲು ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಲಸಿಕೆ ನೀಡಲು ಹಾಗೂ ಲಸಿಕೆ ಪಡೆದ ನಂತರ ಸೂಕ್ತ ನಿಗಾ ವಹಿಸಲು ಪ್ರತ್ಯೇಕ ಕೊಠಡಿಗಳಲ್ಲಿ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಗೋವಿಂದಯ್ಯ ಯತೀಶ್. ಸುರಕ್ಷತಾ ಕ್ರಮಗಳೊಂದಿಗೆ ಲಸಿಕೆ ನೀಡಲಾಗುವುದು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲಾಗುತ್ತಿದೆ. ಸಾರ್ವಜನಿಕರು ನಿರ್ಭೀತಿಯಿಂದ ಲಸಿಕೆ ಪಡೆಯಬಹುದು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ಲಸಿಕೆ ಪಡೆಯುವ ಮೂಲಕ ದೇಶವಾಸಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ ಎಂದು ಅವರು ಮಾಹಿತಿ ನೀಡಿದರು. ಸೊ ಏನು ತೊಂದರೆ ಕೊಡಕ್ಕೆ ಹೋಗ್ಬೇಡಿ, ಏನು ಆತಂಕ ಮಾಡ್ಕೊಳಕ್ ಹೋಗ್ಬೇಡಿ, ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಜಾಸ್ತಿ ಜನ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಷ್ಟು ನಾವೆಲ್ಲರೂ ಇನ್ನೂ ಸೇಫ್ ಆಗಿರ್ತೀವಿ. ಅದಕ್ಕೇನೆ ಪ್ರೇರಣೆಗೇನೆ ಇವತ್ತು ನಮ್ಮ ಬೆಳಿಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಅವರೇ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ. ಹಿ ಈಸ್ ಎ ಟಾಲ್ ಲೀಡರ್. ಅವರೇನೆ ನಮ್ಮ ಮುಂದೆ ಬಂದು ವ್ಯಾಕ್ಸಿನೇಷನ್ ತಗೊಂಡು ಜನರಿಗೆ ಪ್ರೇರಣೆ ಆಗಿದ್ದಾರೆ. ಅದೊಂದೇ ಅಲ್ಲದೆ ಸಾಕಷ್ಟು ಜನ ಯಾರೇ ಪೇಷಂಟ್ಸ್ ಬಂದವರು ವ್ಯಾಕ್ಸಿನೇಷನ್ ತಗೊಂಡವರು. ಕೋವಿಡ್-19 ಲಸಿಕೆ ಸುರಕ್ಷಿತವಾಗಿದ್ದು ಸಂದೇಹ ಪಡದೆ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಇಂದು ದೇಶದ ಜನರಲ್ಲಿ ಮನವಿ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ದೇಶ ಕೋವಿಡ್-19 ಸೋಂಕಿನ ವಿರುದ್ಧ ಹೋರಾಟ ನಡೆಸುತ್ತಿದೆ. ಅದನ್ನು ಯಶಸ್ವಿಯಾಗಿಸಲು 2ನೇ ಹಂತದ ಲಸಿಕಾ ವಿತರಣೆಯಲ್ಲಿ ಯಾರೆಲ್ಲ ಒಳಗೊಳ್ಳುತ್ತಾರೆ ಅವರೆಲ್ಲ ನಿರ್ಭಯವಾಗಿ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಹೇಳಿದರು. ಸಾಧಾರಣ ಲಸಿಕೆಯಲ್ಲೂ ಚಿಕ್ಕಪುಟ್ಟ ತೊಂದರೆಗಳಿದ್ದೇ ಇರುತ್ತವೆ ಎಂದ ಆರೋಗ್ಯ ಸಚಿವರು, ಕೋವಿಡ್-19 ಲಸಿಕೆಯ ಕಾರಣದಿಂದ ಸಾವು ಸಂಭವಿಸಿದ ಯಾವುದೇ ಘಟನೆ ದೇಶದಲ್ಲಿ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. 1ನೇ ಹಂತದಲ್ಲಿ 1,35,00,000 ಜನರು ಲಸಿಕೆ ಪಡೆದಿದ್ದಾರೆ. ಲಸಿಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ದಾಖಲೆ ಬೇರೆ ಬೇಕಿಲ್ಲ. 2ನೇ ಡೋಸ್ ಪಡೆದ 14 ದಿನಗಳಲ್ಲಿ ಕೋವಿಡ್-19 ವಿರುದ್ಧ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದರು. ಸರ್ಕಾರಿ ಕೇಂದ್ರಗಳಲ್ಲಿ ಲಸಿಕೆ ಉಚಿತವಾಗಿದ್ದು, ಖಾಸಗಿ ಸಂಸ್ಥೆಗಳಲ್ಲಿ ಪ್ರತಿ ಡೋಸ್ಗೆ ₹150 ನಿಗದಿಪಡಿಸಲಾಗಿದೆ. ಲಸಿಕೆ ನೀಡಲು ಗರಿಷ್ಠ ₹100 ಶುಲ್ಕ ಪಡೆಯಬಹುದು ಎಂದರು. ಇಡೀ ಲಸಿಕಾ ವಿತರಣೆ ಕಾರ್ಯಕ್ರಮ ಭಾರತ ಸರ್ಕಾರದಿಂದ ನಡೆಯುತ್ತಿದ್ದು, ಎಲ್ಲ ಲಸಿಕೆಗಳನ್ನು ಸರ್ಕಾರ ತನ್ನ ಸಂಪನ್ಮೂಲದಿಂದ ಖರೀದಿ ಮಾಡಿದ್ದು ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದೆ ಎಂದರು. ಬ್ರೆಜಿಲ್, ಕೆನಡಾ ದೇಶಗಳು ಕೋವಿಡ್-19 ಲಸಿಕೆಗಾಗಿ ಬೇಡಿಕೆ ಇಟ್ಟಿವೆ. ಲಸಿಕೆಯ ಯಶಸ್ಸು ನಮ್ಮ ದೇಶದ ಸಂಶೋಧಕರು, ತಜ್ಞರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. तो उसको आप वैक्सीनेशन के साथ नहीं लिंकअप कर सकते हैं, क्योंकि हर एक
डेथ को डिटेल में इन्वेस्टिगेट वैज्ञानिक दृष्टि से किया गया है और उसके लिए नीचे से लेकर और ऊपर तक हाई पावर्ड एक्सपर्ट्स की कमेटीज़ हैं जो उसको इवैल्यूएट कर रही है। तो अभी तक कोई ऐसा मामला सामने नहीं आया है कि डेथ जो है वो वैक्सीन लगाने के कारण या वैक्सीन इंड्यूस्ड डेथ हो। ಶಿವಮೊಗ್ಗ ಜಿಲ್ಲೆಯಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಗರ ಡಿವಿಷನ್ ವೀರಶೈವ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಕಟ್ಟಡ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಅನುದಾನ ಘೋಷಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ, ಸೂಡಾ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ ಅನ್ನದಾನಕ್ಕಿಂತಲೂ ವಿದ್ಯಾದಾನ ಶ್ರೇಷ್ಠವಾದದ್ದು, ಶಿಕ್ಷಣ ವಿದ್ಯಾರ್ಥಿಗಳ ಬದುಕನ್ನು ಉಜ್ವಲಗೊಳಿಸುತ್ತದೆ. ನಗರದ ಎನ್ಡಿವಿ ವಿದ್ಯಾರ್ಥಿ ನಿಲಯ ಹಲವು ವರ್ಷಗಳಿಂದ ವೀರಶೈವ ಸಮುದಾಯದ ವಿದ್ಯಾರ್ಥಿಗಳಿಗೆ ವಾಸ್ತವ್ಯ ಸೌಲಭ್ಯವನ್ನು ಕಲ್ಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸಿದೆ ಎಂದು ತಿಳಿಸಿದರು. ನೂತನ ಕಟ್ಟಡದ ನಿರ್ಮಾಣ ಕಾರ್ಯ ಶೀಘ್ರವಾಗಿ ಪೂರ್ಣಗೊಂಡು ಸಕಲ ಸೌಲಭ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿದೆ ಎಂದರು. ವಾಸ್ತವ್ಯ ಸೌಲಭ್ಯವನ್ನು ಕಲ್ಪಿಸಿ ಅನುಕೂಲ ಮಾಡಿಕೊಟ್ಟಿರುವಂತಹ ಪ್ರಮುಖ ಸಂಸ್ಥೆ. ವಿವಿಧ ವಿಷಯಗಳಲ್ಲಿ ವಿದ್ಯಾರ್ಥಿನಿ ಮಾಡಲು ಬಹುದೂರ ಪ್ರಯಾಣಿಸಬೇಕಾಗಿದ್ದ ದಿನಗಳಲ್ಲಿ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ಉತ್ತೇಜನ ನೀಡಲೆಂದು ಸಂಸ್ಥೆ ಶ್ರಮಿಸಿದೆ. ಸಮಾನ ಮನಸ್ಕರ ಉತ್ತಮ ಆಲೋಚನೆಗೆ ಫಲವಾಗಿ ಸ್ಥಾಪನೆಗೊಂಡು ಆಲದ ಮರದ ನೀತಿ ಬೆಳೆದು ನಿಂತಿದೆ. ತನ್ನ ನೆರಳಲ್ಲೇ ಸಾವಿರಾರು ವಿದ್ಯಾರ್ಥಿಗಳನ್ನು ಪೋಷಿಸಿ ಬೆಳೆಸಿರುವಂಥದ್ದು ಶ್ಲಾಘನೀಯ. ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕ ಮುಂದುವರಿಬೇಕೆಂದು ಜಿಲ್ಲೆಯ ಪ್ರಮುಖರ ಆಶಯ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಸಾವಿರಾರು ವಿದ್ಯಾರ್ಥಿಗಳ ಆಶ್ರಯ ನೀಡಿ ಅವರು ಶೈಕ್ಷಣಿಕಕ್ಕೆ ಮುಂದುವರಿಯಲು ಸಂಸ್ಥೆ ಅನುವು ಮಾಡಿಕೊಟ್ಟಿರುವಂಥದ್ದು ಅನುಕರಣೀಯ. ನೂತನ ಕಟ್ಟಡದ ನಿರ್ಮಾಣ ಶೀಘ್ರವಾಗಿ ಪೂರ್ಣಗೊಂಡು ಇನ್ನಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಎಂದು ಹಾರೈಸುತ್ತಾ ಬೆಂಗಳೂರು ಮೂಲದ ನವೋದ್ಯಮಿಯೊಬ್ಬರು ಅಭಿವೃದ್ಧಿಪಡಿಸಿರುವ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಪರಿಕರಗಳನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬಿಡುಗಡೆ ಮಾಡಿದರು. ಬಳಿಕ ಡಿವಿ ಸದಾನಂದಗೌಡ ಪರಿಸರ ಸ್ನೇಹಿ ಪರಿಕರಗಳು ಪ್ಲಾಸ್ಟಿಕ್ ಚೀಲಗಳಿಗೆ ಪರ್ಯಾಯವಾಗಿವೆ, ಸ್ವಚ್ಛ ಭಾರತಕ್ಕೆ ಈ ಪರಿಕರಗಳು ಉತ್ತಮ ಕೊಡುಗೆ ನೀಡಲಿವೆ ಎಂದು ತಿಳಿಸಿದರು. ನೂತನ ಅನ್ವೇಷಣೆಗಳು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿವೆ. ಯುವ ಸಮೂಹ ಹೊಸ ಆವಿಷ್ಕಾರಗಳಲ್ಲಿ ತೊಡಗಿಕೊಂಡು ಸಮಾಜದ ಸುಧಾರಣೆಗೆ ಮುಂದಾಗಬೇಕು ಎಂದರು. Some new innovative ideas. Innovations are certainly it will be the key sector for the growth of the country. I think Ashwath is going ahead with this, especially biodegradable plastic items, which is need of the hour. The Prime Minister's Swachh Bharat Abhiyan, it is a part, and I wish him all the best. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೃಷಿ ಕ್ಷೇತ್ರದ ಬಲವರ್ಧನೆಗಾಗಿ ಸರ್ಕಾರಿ ವ್ಯವಸ್ಥೆ ಹಾಗೂ ಖಾಸಗಿ ಕ್ಷೇತ್ರ ಜಂಟಿಯಾಗಿ ಕಾರ್ಯಪ್ರವೃತ್ತವಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿ ಬಜೆಟ್ನಲ್ಲಿ ಘೋಷಿಸಲಾಗಿರುವ ಹೊಸ ಕ್ರಮಗಳ ಕುರಿತ ವೆಬಿನಾರ್ನಲ್ಲಿ ಅವರು ಮಾತನಾಡಿದರು. ಸಣ್ಣ ರೈತರ ಸಶಕ್ತೀಕರಣದಿಂದ ಕೃಷಿ ಕ್ಷೇತ್ರದ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅವರು ಗ್ರಾಮೀಣ ಅರ್ಥವ್ಯವಸ್ಥೆಯ ಚಾಲನಾ ಶಕ್ತಿಯಾಗುತ್ತಾರೆ. ದೇಶದಲ್ಲಿ ಸರಿಸುಮಾರು 12 ಕೋಟಿ ಸಣ್ಣ ರೈತರಿದ್ದಾರೆ. ಅವರ ಅಭ್ಯುದಯಕ್ಕಾಗಿ ಸರ್ಕಾರ ಕಳೆದ 7 ವರ್ಷಗಳಿಂದ ಹಲವಾರು ಮಹತ್ವಪೂರ್ಣ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಬಜೆಟ್ನಲ್ಲಿ ಕೃಷಿ ಕ್ಷೇತ್ರದ ಪಶುಪಾಲನೆ, ಮೀನುಗಾರಿಕೆ, ಸಣ್ಣ ನೀರಾವರಿ ಮುಂತಾದ ಯೋಜನೆಗಳಿಗಾಗಿ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. 1,000 ಮಂಡಿಗಳನ್ನು ಇ-ನಾಮ್ ವ್ಯವಸ್ಥೆಗೆ ಜೋಡಿಸುವಂತಹ ವ್ಯವಸ್ಥೆ ಪ್ರಕಟಿಸಲಾಗಿದೆ. ಇದರಿಂದ ಸರ್ಕಾರದ ಇಚ್ಛಾಶಕ್ತಿ ವ್ಯಕ್ತವಾಗುತ್ತದೆ ಎಂದರು. ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳಿವೆ. ಕೃಷಿ ಸುಗ್ಗಿಯ ಬಳಿಕ ಆಹಾರ ಸಂಸ್ಕರಣೆ ಹಾಗೂ ಕೃಷಿ ಫಸಲುಗಳ ಮೌಲ್ಯವರ್ಧನೆಯ ಅಗತ್ಯವಿದೆ. ಈ ಕುರಿತು 2-3 ದಶಕಗಳ ಹಿಂದೆಯೇ ಹೆಚ್ಚಿನ ಗಮನ ನೀಡಬೇಕಾಗಿತ್ತು. ಆದರೆ ಈಗ ನೀಡಲಾಗುತ್ತಿದೆ. ಇಂದು ಹೈನೋದ್ಯಮ ದೃಢವಾದ ಕ್ಷೇತ್ರವಾಗಿ ಬೆಳೆದಿದ್ದು ಇದಕ್ಕೆ ಸಂಸ್ಕರಣೆ ಸದೃಢವಾಗಿರುವುದೇ ಕಾರಣವಾಗಿದೆ. ಇದೇ ಮಾದರಿಯಲ್ಲಿ ಕೃಷಿ ಕ್ಷೇತ್ರದ ಎಲ್ಲಾ ಉತ್ಪನ್ನಗಳ ಸಂಸ್ಕರಣೆಗೆ ಒತ್ತು ನೀಡುವ ಅಗತ್ಯವಿದೆ. ರೈತರಿಗೆ ತಮ್ಮ ಗ್ರಾಮೀಣ ಭಾಗದಲ್ಲಿ ಸಂಸ್ಕರಣಾ ಘಟಕವು ದೊರಕುವಂತಾಗಬೇಕು.
ಕೃಷಿ ಭೂಮಿಯಿಂದ ನೇರವಾಗಿ ಸಂಸ್ಕರಣಾ ಘಟಕಕ್ಕೆ ಫಸಲು ಸಾಗಣೆಯಾಗಬೇಕು. ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳು ಈ ನಿಟ್ಟಿನಲ್ಲಿ ಸಾಗಬೇಕಿದೆ ಎಂದರು. ದೇಶದ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆಯ ಮೂಲಕ ಜಾಗತಿಕ ಮಾರುಕಟ್ಟೆಗೆ ತಲುಪಿಸಬೇಕಾಗಿದೆ ಎಂದ ಪ್ರಧಾನಿ, ಗ್ರಾಮೀಣರಿಗೆ ಸ್ಥಳೀಯವಾಗಿ ಉದ್ಯೋಗ ದೊರಕಲು ಇದು ಸಹಕಾರಿಯಾಗಲಿದೆ. ಈಗಾಗಲೇ ಲಕ್ಷಾಂತರ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳಿವೆ. ಇವುಗಳನ್ನು ವಿಸ್ತರಿಸಬೇಕಿದ್ದು, ಒಂದು ಜಿಲ್ಲೆ ಒಂದು ಉತ್ಪನ್ನವೆಂಬಂತೆ ಗುರುತಿಸಿಕೊಂಡು ವಿಶ್ವದ ಮಾರುಕಟ್ಟೆ ತಲುಪಬೇಕಿದೆ ಎಂದರು. रूरल इंफ्रास्ट्रक्चर फंड को भी बढ़ाकर 40,000 करोड़ रुपया कर दिया गया है. माइक्रो इरिगेशन फंड की भी राशि बढ़ाकर 2 गुना कर दी गई है. ऑपरेशन ग्रीन स्कीम का दायरा बढ़ाकर अब 22 पेरिसेबल प्रोडक्ट्स तक का उसको कर दिया गया है. देश की 1000 और मंडियों को ई नाम से जोड़ने का फैसला लिया गया है. ಮೀನುಗಾರಿಕೆಗೂ ಸಾಕಷ್ಟು ಅವಕಾಶಗಳು ಲಭ್ಯವಿದ್ದು, ಖಾಸಗಿ ಕ್ಷೇತ್ರ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಸಣ್ಣ ರೈತರಿಗೆ ಆಧುನಿಕ ತಂತ್ರಜ್ಞಾನಗಳು ಲಭ್ಯವಾಗಬೇಕು. ಈ ನಿಟ್ಟಿನಲ್ಲಿ ಖಾಸಗಿ ಸಹಭಾಗಿತ್ವದ ಅಗತ್ಯವಿದೆ ಎಂದರು. ರೈತರಿಗಾಗಿ ಸಂಚರಿಸುವ ಕಿಸಾನ್ ರೈಲು ಶೀತಲ ಸಂಗ್ರಹಗಾರ ಜಾಲದ ಸಶಕ್ತ ಮಾಧ್ಯಮವಾಗಿದೆ. ಇದರ ಮೂಲಕ 6 ತಿಂಗಳಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ತರಕಾರಿ ಮತ್ತು ಧಾನ್ಯಗಳನ್ನು ರವಾನೆ ಮಾಡಲಾಗಿದೆ. ಆತ್ಮನಿರ್ಭರ ಭಾರತಕ್ಕಾಗಿ ಪ್ರಧಾನಮಂತ್ರಿ ಸೂಕ್ಷ್ಮ ಖಾದ್ಯ ಉದ್ಯೋಗ ಉನ್ನತಿ ಯೋಜನೆಯಡಿಯಲ್ಲಿ ಲಕ್ಷಾಂತರ ಸಣ್ಣ ಉದ್ದಿಮೆಗಳಿಗೆ ನೆರವು ಒದಗಿಸಲಾಗಿದೆ ಎಂದರು. ದೇಶದ ಕೋಟಿ ರೈತರಿಗೆ ಮಣ್ಣು ಗುರುತು ಪತ್ರ ವಿತರಿಸಲಾಗಿದೆ. ಮಣ್ಣು ಪರೀಕ್ಷೆಯ ಅಗತ್ಯ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇದರ ಜಾಲವನ್ನು ವಿಸ್ತರಿಸಬೇಕು. ಖಾಸಗಿ ಕ್ಷೇತ್ರ ಈ ಕುರಿತು ಗಮನ ನೀಡಬೇಕು. ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲೂ ಖಾಸಗಿ ವಲಯ ಇನ್ನಷ್ಟು ಮುಂದೆ ಸಾಗಬೇಕು ಎಂದರು. ಕೋವಿಡ್ ನಂತರದ ದಿನಗಳಲ್ಲಿ ಕಿರುಧಾನ್ಯಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಕಿರುಧಾನ್ಯಗಳಿಗೆ ಇಂದು ಹೊಸ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಸಾವಯವ ಕೃಷಿ ಉತ್ಪನ್ನಗಳಿಗೂ ಬೇಡಿಕೆ ಇದೆ. ಇವುಗಳ ಜತೆಗೆ ಸಮುದ್ರದ ಕಳೆ ಕೃಷಿಯಲ್ಲೂ ಸಾಕಷ್ಟು ಅವಕಾಶಗಳು ಸೃಷ್ಟಿಯಾಗಿವೆ. ಬಿತ್ತನೆ, ಫಸಲು, ಕೊಯ್ಲು ಹಾಗೂ ರೈತರ ಗಳಿಕೆಯಲ್ಲಿ ತೀವ್ರ ಸುಧಾರಣೆ ತರಬೇಕೆನ್ನುವುದು ಸರ್ಕಾರದ ಗುರಿಯಾಗಿದ್ದು, ಈ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಬದಲಾವಣೆ ತರುವಲ್ಲಿ ಖಾಸಗಿ ಕ್ಷೇತ್ರ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಇದೇ 3ರಿಂದ ರಾಜ್ಯಾದ್ಯಂತ ಜನಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕುರಿತು ಬೆಂಗಳೂರಿನಲ್ಲಿಂದು ಡಿಕೆ ಶಿವಕುಮಾರ್ ಮಾಹಿತಿ ನೀಡಿ, ರಾಜ್ಯಾದ್ಯಂತ ಜನಧ್ವನಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜನರ ಬಳಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಲಾಗುವುದು. ಜನಧ್ವನಿ ಅಭಿಯಾನದ ಮೂಲಕ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಜನರ ಹತ್ರ ಮುಟ್ಟಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ದೇವೆ. ಇವತ್ತು ಪ್ರಾರಂಭ ಮಾಡ್ತೀವಿ. ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ಬಿಜೆಪಿ ನಾಯಕ, ವಿಘ್ನ ನಿವಾರಣಕ ವಿನಾಯಕನ ದರ್ಶನ ಕುರುಡಮನೆಯಲ್ಲಿ ಹೋಗಿ ಪೂಜೆ ಮಾಡಿ, ಆಂಜನೇಯನ ಪೂಜೆ ಮಾಡಿ, ದುರ್ಗಾ ಪೂಜೆ ಮಾಡಿ ಬರ್ತಾ ಇದ್ದೀವಿ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 15,510 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,12,241ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,86,457 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 97.07% ಏರಿಕೆಯಾಗಿದೆ. ಒಟ್ಟು 1,68,627 ಸಕ್ರಿಯ ಪ್ರಕರಣಗಳಿದ್ದು 1.52% ಇದುವರೆಗೆ 1,57,157 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ 1.41% ದೇಶಾದ್ಯಂತ ಈವರೆಗೆ 1,43,01,266 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಇದುವರೆಗೂ 21,68,58,774 ಮಂದಿಗೆ ಕೋವಿಡ್-19 ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ನಿನ್ನೆ ಒಂದೇ ದಿನ 6,27,668 ಮಂದಿಗೆ ಕೊರೋನಾ ಸೋಂಕು ಪರೀಕ್ಷೆ ಮಾಡಲಾಗಿದೆ ಎಂದು ಐಸಿಎಂಆರ್ ತಿಳಿಸಿದೆ.
2019-20 ಹಣಕಾಸಿನ ವರ್ಷದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ಪಾವತಿ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಲಾಗಿದೆ. ಭಾರತೀಯ ಚುನಾವಣಾ ಆಯೋಗದ ಅನುಮೋದನೆ ಮೇರೆಗೆ ವಾರ್ಷಿಕ ಜಿಎಸ್ಟಿಆರ್ 9 ಮತ್ತು ಜಿಎಸ್ಟಿಆರ್ 9ಸಿಯ ಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಸಮಯದ ಮಿತಿ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಿಸುತ್ತಿರುವುದಾಗಿ ತೆರಿಗೆ ಪಾವತಿದಾರರು ಸಭೆಯಲ್ಲಿ ಪ್ರಸ್ತಾಪಿಸಿದ್ದರಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಖಾದಿ ಮತ್ತು ಗ್ರಾಮೀಣ ಉದ್ಯಮ ಆಯೋಗದ ಇ-ಮಾರ್ಕೆಟ್ ಪೋರ್ಟಲ್ ಕೇವಲ 8 ತಿಂಗಳಲ್ಲಿ 1 ಕೋಟಿ 10 ಲಕ್ಷ ರೂಪಾಯಿಗೂ ಅಧಿಕ ವಹಿವಾಟು ನಡೆಸಿದೆ ಎಂದು ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳ ಸಚಿವ ನಿತಿನ್ ಗಡ್ಕರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಪೋರ್ಟಲ್ ಹಲವಾರು ಖಾದಿ ಮತ್ತು ಗ್ರಾಮ ಉದ್ದಿಮೆಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅತ್ಯುತ್ತಮ ಅವಕಾಶ ಕಲ್ಪಿಸಿದೆ. ಎಂಎಸ್ಎಂಇ ಸಚಿವಾಲಯದ ಪ್ರಕಾರ ಕೋವಿಡ್-19 ಲಾಕ್ಡೌನ್ ವೇಳೆ ಖಾದಿ ಮಾಸ್ಕ್ಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡುವ ಮೂಲಕ ಖಾದಿ ಮಾರಾಟ ಆರಂಭಿಸಲಾಗಿತ್ತು. ನಂತರದ ದಿನಗಳಲ್ಲಿ ಸುಮಾರು 800 ಉತ್ಪನ್ನಗಳು ಈ ಪೋರ್ಟಲ್ನಲ್ಲಿ ದೊರೆಯುವಂತೆ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಆನ್ಲೈನ್ನಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಸುಗಮ್ಯ ಭಾರತ ಆಪ್ ಮತ್ತು ಪ್ರವೇಶಿಸುವಿಕೆ ಚಿತ್ರ ಸಂಗ್ರಹ ಕೈಪಿಡಿ ಬಿಡುಗಡೆ ಮಾಡಲಿದ್ದಾರೆ. ಸುಗಮ್ಯ ಭಾರತ ಆಪ್ ವಿಕಲಚೇತನ ಸ್ನೇಹಿ ಸಾರ್ವಜನಿಕ ಸ್ಥಳಗಳ ಕುರಿತು ಮಾಹಿತಿ ಒದಗಿಸಲಿದೆ. ಈ ಮೂಲಕ ಅವರ ಸಹಭಾಗಿತ್ವ ಹೆಚ್ಚಿಸಲು ಸಹಕಾರ ನೀಡಲಿದೆ. ಜತೆಗೆ ವಿಕಲಚೇತನರು ಇಲ್ಲಿ ಪರಿಸರ, ಸಾರಿಗೆ ಕ್ಷೇತ್ರ ಹಾಗೂ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ನೋಂದಣಿ ಮಾಡಬಹುದು. ಕೈಪಿಡಿಯು ವಿಕಲಚೇತನ ಸ್ನೇಹಿ ಸ್ಥಳಗಳು ಹೊಂದಿರಬೇಕಾದ ಪ್ರಮುಖ 10 ಲಕ್ಷಣಗಳ ಕುರಿತು ಮಾಹಿತಿ ನೀಡುತ್ತದೆ. ದೇಶೀಯ ವಿಮಾನಯಾನ ಆರಂಭವಾದ ಬಳಿಕ ಫೆಬ್ರವರಿ ತಿಂಗಳ ಕೊನೆಯ ದಿನದಂದು ದಾಖಲೆ ಪ್ರಮಾಣದ ಪ್ರಯಾಣಿಕರು ವಿಮಾನಗಳಲ್ಲಿ ಸಂಚರಿಸಿದ್ದಾರೆ. ನಾಗರಿಕ ವಿಮಾನಯಾನ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಫೆಬ್ರವರಿ 28ರಂದು 3,13,668 ಪ್ರಯಾಣಿಕರು ಒಟ್ಟಾರೆ 2,353 ವಿಮಾನಗಳಲ್ಲಿ ಪ್ರಯಾಣಿಸಿದ್ದಾರೆ. ಕಳೆದ ವರ್ಷ ಮೇ 25ರಿಂದ ದೇಶೀಯ ವಿಮಾನಗಳ ಸಂಚಾರ ಆರಂಭವಾಗಿತ್ತು. ಆ ಬಳಿಕ ಗರಿಷ್ಠ ಸಂಖ್ಯೆಯ ಪ್ರಯಾಣಿಕರು ಪ್ರಯಾಣಿಸಿದ್ದು ಇದೇ ಮೊದಲು. ಚಿತ್ರದುರ್ಗ ಅರಣ್ಯ ಇಲಾಖೆ ವತಿಯಿಂದ ಜೋಗಿಮಟ್ಟಿ ವನ್ಯಜೀವಿ ಧಾಮದಲ್ಲಿ ಬೇಸಿಗೆಯಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಕಾಡ್ಗಿಚ್ಚು ವ್ಯಾಪಕವಾಗಿ ಹರಡದಂತೆ ಬೆಂಕಿ ತಡೆ ರೇಖೆಗಳನ್ನು ನಿರ್ಮಿಸಲಾಗುತ್ತಿದೆ. ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹರಡಿ ವನ್ಯಜೀವಿ ಧಾಮ ನಾಶವಾಗುವ ರೇಖೆಗಳ ನಿರ್ಮಾಣ ಮಾಡಲಾಗುತ್ತಿದೆ. ಜೋಗಿಮಟ್ಟಿ ಅರಣ್ಯ ಪ್ರದೇಶವನ್ನು ಸರ್ಕಾರ ವನ್ಯಜೀವಿ ಧಾಮವೆಂದು ಘೋಷಿಸಿದ ನಂತರ ಅಲ್ಲಿನ ಪ್ರಾಣಿ, ಪಕ್ಷಿ ಮತ್ತು ಅರಣ್ಯ ಸಂಪತ್ತು ಸಂರಕ್ಷಣೆಗಾಗಿ ಕಳೆದ 5 ವರ್ಷಗಳಿಂದ ಬೆಂಕಿ ತಡೆ ರೇಖೆಗಳನ್ನು ನಿರ್ಮಿಸುವ ಕೆಲಸ ಪ್ರಗತಿಯಲ್ಲಿದೆ. ಸುಮಾರು 50ರಿಂದ 100 ಹೆಕ್ಟೇರ್ ಪ್ರದೇಶವನ್ನು ಒಂದೊಂದು ವಿಭಾಗವಾಗಿ ವಿಂಗಡಿಸಿ ಬೆಂಕಿ ತಡೆ ರೇಖೆಗಳನ್ನು ನಿರ್ಮಿಸಲಾಗುತ್ತಿದೆ. ಭಾಗದಲ್ಲಿ ಹೆಚ್ಚು ಹುಲ್ಲು ಬೆಳೆದಿರುವುದರಿಂದ ಅದು ವಲಯ ಅರಣ್ಯಾಧಿಕಾರಿ ಜಿಎಸ್ ಸಂದೀಪ್ ನಾಯಕ್ ನವೆಂಬರ್ ತಿಂಗಳಲ್ಲಿ 2 ಅಥವಾ 3 ಮೀಟರ್ ಹುಲ್ಲನ್ನು ಕೊಯ್ದು ಮಧ್ಯದಲ್ಲಿ ಶೇಖರಿಸಿ ಜನವರಿ ಆರಂಭದಲ್ಲಿ ಹುಲ್ಲಿನಿಂದ ಬೆಂಕಿ ರೇಖೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಪ್ರತಿ ವರ್ಷ 150ರಿಂದ 200 ಕಿಲೋಮೀಟರ್ನಷ್ಟು ಬೆಂಕಿ ತಡೆ ರೇಖೆ ನಿರ್ಮಿಸಲಾಗುತ್ತಿತ್ತು. ಈ ವರ್ಷ ಸುಮಾರು 170 ಕಿಲೋಮೀಟರ್ ಉದ್ದದ ಬೆಂಕಿ ತಡೆ ರೇಖೆ ನಿರ್ಮಿಸಲಾಗಿದೆ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡ ಗ್ರಾಮಗಳ ಗಡಿಯಲ್ಲಿ ಬೆಂಕಿ ತಡೆ ರೇಖೆ ನಿರ್ಮಾಣಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಬೆಂಕಿ ರೇಖೆಗಳನ್ನು ನಿರ್ಮಿಸಿದ್ದು 20 ಜನ ಬೆಂಕಿ ರಕ್ಷಣೆ ವೀಕ್ಷಕರನ್ನು ಸುತ್ತಮುತ್ತಲಿನ ಹಳ್ಳಿಯವರನ್ನು ನೇಮಿಸಲಾಗಿದೆ. ಅರಣ್ಯ ಇಲಾಖೆಯ ಬೆಂಕಿ ತಡೆ ರೇಖೆ ನಿರ್ಮಾಣದಿಂದ ಇತ್ತೀಚಿನ ವರ್ಷಗಳಲ್ಲಿ ವನ್ಯಜೀವಿ ಧಾಮದಲ್ಲಿ ಬೆಂಕಿ ಬೀಳುವುದು ಕಡಿಮೆಯಾಗಿದೆ.
ವಲಸೆ ಪಕ್ಷಿಗಳ ಆಗಮನ ಹೆಚ್ಚಾಗಿದ್ದು, ವಿಶೇಷವಾಗಿ ಈಜಿಪ್ಟ್ ಓಲ್ಚರ್ ಹಕ್ಕಿ ಹಾಗೂ ಇತರ ಪಕ್ಷಿಗಳು ಕಾಡ್ಗಿಚ್ಚು ಕಡಿಮೆಯಾಗಿರುವುದರಿಂದ ಸಂತಾನೋತ್ಪತ್ತಿಗೆ ಸಹಾಯವಾಗಿದೆ ಎಂದರು. ಮೊಟ್ಟೆ ಮಾಡ್ಕೊಂಡು ಮರಿ ಮಾಡ್ಕೊಂಡು ತಮ್ಮ ಊರುಗಳಿಗೆ ಮತ್ತೆ ವಾಪಸ್ ಹೋಗ್ತಾವೆ. ಯಾಕಂದ್ರೆ 4 ವರ್ಷದ ಬೆಂಕಿ ಬೀಳೋದಕ್ಕೆ ಅವು ಬಂದು ಇಲ್ಲಿ ಮೊಟ್ಟೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಅರಣ್ಯ ಇಲಾಖೆಯ ನೌಕರ ಮಲ್ಲಪ್ಪ ಅರಣ್ಯ ಪ್ರದೇಶದ ನಿಗದಿತ ಸ್ಥಳದಲ್ಲಿ ಹುಲ್ಲನ್ನು ಕಟಾವು ಮಾಡಿ ಬೆಂಕಿ ಹಚ್ಚಿ ಆರಿಸುವುದರಿಂದ ಆ ಸ್ಥಳದಲ್ಲಿ ಹಸಿರು ಹುಲ್ಲು ಬೆಳೆಯುತ್ತದೆ. ಬೇಸಿಗೆಯಲ್ಲಿ ಕಾಡ್ಗಿಚ್ಚು ಸಂಭವಿಸಿದರೂ ಬೆಂಕಿ ತಡೆ ರೇಖೆಗಳಿರುವುದರಿಂದ ವ್ಯಾಪಕವಾಗಿ ಹರಡದಂತೆ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಬೆಂಕಿ ರೇಖೆಯನ್ನು ತಯಾರು ಮಾಡ್ಕೊಂತ ಹೋಗ್ತಾ ಇರ್ತೇವೆ. ನವೆಂಬರ್ ತಿಂಗಳಿಂದ ಬೆಂಕಿ ಅದು ಕಂಟ್ರೋಲ್ ಸಿಗುತ್ತೆ. ಬೆಂಕಿ ಬಿದ್ದಲ್ಲಿ ಆವಾಗ ಕಂಟ್ರೋಲ್ ಸಿಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಬೆಂಕಿ ರೇಖೆ ಇದ್ರೆ ಕಂಟ್ರೋಲ್ ಸಿಗುತ್ತೆ. ಮತ್ತೋರ್ವ ನೌಕರ ಕಿರಣ್, ಅರಣ್ಯದಲ್ಲಿ ಎಲ್ಲಾದರೂ ಬೆಂಕಿ ಕಾಣಿಸಿಕೊಂಡರೆ ಅಥವಾ ಇಲಾಖೆ ಅಧಿಕಾರಿಗಳು ಕಾಡ್ಗಿಚ್ಚಿನ ಬಗ್ಗೆ ಮಾಹಿತಿ ಕೊಟ್ಟರೆ ತಕ್ಷಣ ಅಲ್ಲಿಗೆ ತೆರಳಿ ಬೆಂಕಿ ವ್ಯಾಪಕವಾಗಿ ಹರಡದಂತೆ ತಡೆಯಲು ಸಿಬ್ಬಂದಿ ಸಿದ್ಧವಾಗಿದ್ದಾರೆ ಎಂದು ತಿಳಿಸಿದರು. ಕಡೆಯಿಂದ ಸಿಗುತ್ತೆ, ಅಲ್ಲಿಗೆ ಹೋಗ್ತೀವಿ, ಹೋಗಿ ಅಟೆಂಡ್ ಮಾಡ್ತೀವಿ, ಫೈರ್ ಬೆಂಕಿಯನ್ನು ತಡೆಗಟ್ತೀವಿ, ಸೊಪ್ಪಿನಿಂದ ಕೆಡಿಸ್ತೀವಿ, ಸೊಪ್ಪುಗಳನ್ನ ಮುರ್ಕೊಂಡು. ವಿಜಯಪುರ ಜಿಲ್ಲೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಹಲವು ರೈತರು ತಯಾರಿಸುತ್ತಿದ್ದು, ಗ್ರಾಹಕರಿಂದ ಬೇಡಿಕೆ ಹೆಚ್ಚಾಗಿದೆ. ಸಾವಯವ ಬೆಲ್ಲ ತಯಾರಿಕೆ ಕುರಿತು ಒಂದು ವರದಿ. ವಿಜಯಪುರ ಜಿಲ್ಲೆಯ ಹಲವು ರೈತರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಕಬ್ಬು ಬೆಳೆಯುವ ಈ ಭಾಗದ ರೈತರು ತಾವೇ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೊಲ್ಹಾರ ತಾಲೂಕಿನ ಮಲಘಾನ ಗ್ರಾಮದ ರೈತನೋರ್ವ ಸಾವಯವ ಬೆಲ್ಲ ತಯಾರಿಕಾ ಘಟಕ ಸ್ಥಾಪನೆ ಮಾಡಿದ್ದು, ಇದರಿಂದ ಹಲವು ಕೃಷಿಕರಿಗೆ ಹಾಗೂ ನೂರಾರು ಕಾರ್ಮಿಕರಿಗೆ ಕೆಲಸ ದೊರೆತಿದೆ. ಅಂದಾಜು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕಾ ಆಲೆಮನೆ ಆರಂಭಿಸಿರುವ ಚಂದ್ರಶೇಖರ ಬಸಪ್ಪ ಸ್ಥಳೀಯ ಕಬ್ಬನ್ನು ಬಳಸಿಕೊಂಡು ಸಾವಯವ ಬೆಲ್ಲ ತಯಾರಿಸಿ ಇತರ ರೈತರಿಗೂ ಮಾದರಿಯಾಗಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೆಳೆದ ಕಬ್ಬನ್ನು ತಾವೇ ಖರೀದಿಸಿ ಬೆಲ್ಲ ತಯಾರಿಸುತ್ತಿರುವುದರಿಂದ ರೈತರಿಗೆ ಉತ್ತಮ ಬೆಲೆ ಸಹ ದೊರೆಯುತ್ತಿದೆ. ಕೃಷಿಕ ಚಂದ್ರಶೇಖರ ಬಸಪ್ಪ ಮಧುಮೇಹಿಗಳು ಸೇರಿದಂತೆ ಹಲವರಿಗೆ ರಾಸಾಯನಿಕ ಮುಕ್ತ ಬೆಲ್ಲ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಪ್ರಯೋಜನವಾಗಲಿದೆ. ಬೆಲ್ಲಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ, ರೈತರಿಗೂ ಉತ್ತಮ ಲಾಭ ದೊರೆಯುತ್ತದೆ ಎಂದು ತಿಳಿಸಿದರು. ನಾವು ಸಾವಯವ ಮುಕ್ತ ಬೆಲ್ಲವನ್ನು ತಯಾರಿಸಲಿಕ್ಕಾಗಿ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ಈ ಬೆಲ್ಲದ ಫ್ಯಾಕ್ಟ್ರಿಯನ್ನು ನಾವು ಸದ್ಯದಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಟ್ರಯಲ್ ಬೇಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈಗೇನಾಗಿದೆ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ರೇಟ್ ಕೊಡ್ತಾ ಇದ್ದಾರೆ ಅದೇ ರೇಟಲ್ಲಿ ನಾವು ಈಗ ಇಲ್ಲಿ ಕಬ್ಬನ್ನು ತೊಗೊತಾ ಇದ್ದೀವಿ ರೈತರಿಂದ. ನಾವು ಅದೇ ರೇಟನ್ನು ನಾವು ಕೊಡ್ತಾಯಿದ್ದೀವಿ. ಪೇಮೆಂಟ್ ಅವ್ರದ್ದು ಲೇಟ್ ಆದರೂ ಸಹಿತ ನಮ್ಮದು ನಾವು ರೈತರಿಗೆ ಅನುಕೂಲ ಆಗುವಂಗೆ ನಾವು ಪೇಮೆಂಟ್ ಮಾಡ್ತಾಯಿದ್ದೀವಿ. ರೈತ ನಿಂಗನಗೌಡ ಬಿರಾದಾರ್ ಸಾವಯವ ಬೆಲ್ಲ ತಯಾರಿಕಾ ಘಟಕದಿಂದ ತಮ್ಮ ಕಬ್ಬಿಗೆ ಉತ್ತಮ ಬೇಡಿಕೆ ಬಂದಿದೆ. ಇದರಿಂದ ಆರ್ಥಿಕವಾಗಿ ರೈತರು ಸಶಕ್ತವಾಗಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಒಂದು ವಾರದಲ್ಲಿ ಅಮೌಂಟ್ ಕೊಡ್ತಿದ್ದಾರೆ. ಫ್ಯಾಕ್ಟ್ರಿದ ಬಿಲ್ಲು ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಅವರು 2 ತಿಂಗಳು ಲೇಟ್ ಮಾಡ್ತಿದ್ದಾರೆ. ಅಲ್ಲಿ 1 ವಾರದಲ್ಲೇ ಬಿಲ್ಲು ಕೊಡ್ತಿದ್ದಾರೆ. ಎಲ್ಲ ರೈತರು ಇಲ್ಲಿ ಫ್ಯಾಕ್ಟ್ರಿಗೆ ಕಬ್ಬು ತೊಗೊಂಬನ್ನಿ, ನಿಮಗೆ ಬಿಲ್ಲಿಂದ ಏನು ತೊಂದರೆ ಇಲ್ಲ, ಎಲ್ಲ ಥರ ಕ್ಲಿಯರ್ ಇದೆ. ಒಂದು 200 ಟನ್ ಆಗಿದೆ, ಸ್ವಲ್ಪ ಕಬ್ಬು ಇದೆ, ಹೊಸ್ದಾಗಿ ಹಚ್ಚಿದ್ದೀವಿ. ಬೆಲ್ಲ ತಯಾರಿಕಾ ಘಟಕದ ಮ್ಯಾನೇಜರ್ ಸಂಗಮೇಶ ನಾಲತವಾಡ ಯಾವುದೇ ರಾಸಾಯನಿಕ ಬಳಸದೆ ಸಂಪೂರ್ಣವಾಗಿ ಸಾವಯವ ಬೆಲ್ಲ ತಯಾರಿಸುವುದರಿಂದ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಕ್ಕೆ ಉತ್ತಮ ಬೇಡಿಕೆ ಇದೆ ಎಂದು ಮಾಹಿತಿ ನೀಡಿದರು. ಹೊರಗಡೆ ಬೇಡಿಕೆ ಇದೆ ರೀ, ಚಲೋ ಇದೆ. ಆಲ್ರೆಡಿ ಇಲ್ಲಿ ಎಲ್ಲ ಲೋಕಲ್ ಬರ್ತಾರಲ್ಲ, ಕಬ್ಬು ರೈತ ಕಬ್ಬು ತರಕು ಬಂದವ್ರು ಬರ್ತಾರ, ಮತ್ತೆ ಇಲ್ಲಿ ನೋಡಕ್ ಬಂದವ್ರು ಬರ್ತಾರೆ. ನೋಡಕ್ ಬಂದಾಗ ಅವರು 1 kg 2 kg 5 kg ಎಲ್ಲ ಒಯ್ತಾರೆ. ಅದೇ ರೇಟ್ ನಾವು ಇಲ್ಲಿ 50 ರೂಪಾಯಿ ಕೊಡ್ತಾವೆ, ಎಲ್ಲ ಒಯ್ತಾರೆ. ಏನು ಪ್ರಾಬ್ಲಮ್ ಏನಿಲ್ಲ. ಒಯ್ದನ್ನು ಇದು ಚಲೋ ಐತೈತಿ, ಮತ್ತೆ ಬಂದೊಂದು ಒಯ್ತಾರ. ಆಜು ಬಾಜು ಮನೆಗೆ ಹೇಳಾರ, ಎಲ್ಲ ಬಂದು ಒಯ್ತಾರ. ಏನು ಸಮಸ್ಯೆ ಇಲ್ಲ, ಊರಲ್ಲಿ ಸಿಗ್ತದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶವನ್ನು ಕೊರೋನಾ ಸೋಂಕಿನಿಂದ ಮುಕ್ತಗೊಳಿಸಲು ಪ್ರತಿಯೊಬ್ಬರೂ ಲಸಿಕೆ ಪಡೆಯುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ನೆರೆ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಳ, ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚನೆ, ಸಚಿವ ಡಾಕ್ಟರ್ ಕೆ ಸುಧಾಕರ್.
ನೂತನ ಅನ್ವೇಷಣೆಗಳು ದೇಶದ ಅಭಿವೃದ್ಧಿಗೆ ಸಹಕಾರಿ, ಸಮಾಜದ ಸುಧಾರಣೆಗೆ ಯುವಜನರ ಸಹಭಾಗಿತ್ವ ಅತ್ಯಗತ್ಯ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ. ಹಾಗೂ 2019-20 ಸಾಲಿನ ಸರಕು ಮತ್ತು ಸೇವಾ ತೆರಿಗೆಯ ಜಿಎಸ್ಟಿಆರ್ 9(9)ಸಿ ಪಾವತಿ ತಿಂಗಳಾಂತ್ಯದವರೆಗೆ ವಿಸ್ತರಣೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.